ನೀನು. ಅಯ್ಯೋ, ಎಲ್ಲ ಕಂಡಿಡ್ಬಿಡ್ತಾಳೆ ಇವಳು. ನನ್ನ ನಾಟಕ ಆಡೋಕ್ಕೋಸ್ಕರನಾದ್ರೂ ಬುಕ್ ಇಟ್ಕೊಂಡಿರ್ತೀನಿ, ಅದನ್ನು ಕಂಡಿಡ್ದು ಬಿಡ್ತಾಳೆ. ನಾಟಕ ಆಡ್ತಾನಾದ್ರೂ ಓದು, ನಿಜವಾಗ್ಲೂ ಓದು, ಆದ್ರೂ ನಿನ್ ಮಾರ್ಕ್ಸ್ ಜಸ್ಟ್ ಪಾಸೇ ಬಿಡೋ ಗಿರೀಶ. ಬಾಯಿ ಮುಚ್ಕೊಂಡು ಓದ್ತಾ ಕುತ್ಕೋ. ನಾನು ಹಂಗು ಹಿಂಗು ದಿನದಲ್ಲಿ 5 ನಿಮಿಷ ಓದ್ಕೊಂಡ್ರು ಫಸ್ಟ್ ರ್ಯಾಂಕೇ ತೆಗಿಯೋದು ಗೊತ್ತಾ? ಈ ವರ್ಷ ನಾನು ರ್ಯಾಂಕ್ ತೆಗಿತೀನಿ, ನೋಡ್ತಿರು. ಸರಿ ಕಣಪ್ಪ, ಆಯ್ತು. ಕನ್ಸಲ್ ಅದ್ ಯಾವ ತರ ಫಸ್ಟ್ ರ್ಯಾಂಕ್ ತೆಗಿತೀಯ ಅಂತ ನಾನು ನೋಡ್ತೀನಿ ಬಿಡು. ಗಿರೀಶ, ಚುಪ್ಪಿ, ಇಲ್ಲಿ ನೋಡಿ ಮಕ್ಳ, ನಾನು ನಿಮ್ಗೋಸ್ಕರ ಏನ್ ತಂದಿದ್ದೀನಿ ಅಂತ. ಸ್ಟ್ರಾಬೆರಿ ಕೇಕ್, ನನ್ನ ಫೇವರೇಟ್ ಸ್ಟ್ರಾಬೆರಿ ಕೇಕ್ ತಂದಿದ್ದೀರಾ ಆಂಟಿ? ಹೌದು ಚುಪ್ಪಿ, ನಿನಗೆ ಸ್ಟ್ರಾಬೆರಿ ಕೇಕ್ ಇಷ್ಟ ಅಂತ ಗೊತ್ತಾಯ್ತು. ಆಮೇಲೆ ನೀನು ನಿನ್ನ ಕೇಕನ್ನೇ ನನಗೋಸ್ಕರ ಮೊನ್ನೆ ಕೊಟ್ಟಿದೀಯಾ, ಅದಕ್ಕೋಸ್ಕರ ನಾನು ನಿನಗೆ ಅಂತ ಸ್ಟ್ರಾಬೆರಿ ಕೇಕ್ ತಗೊಬಂದೀನಿ. ತಗೋ ತಿನ್ನು. ತಗೊಳ್ಳೋ ಗಿರೀಶ, ನೀನು ಕೂಡ ತಿನ್ನು. ಆಂಟಿ, ನೀವು ತುಂಬಾ ಒಳ್ಳೆಯವರು. ನೀವು ಮತ್ತೆ ನಮ್ ಸುಬ್ಬಿ ಅಜ್ಜಿ ಅಕ್ಕ ತಂಗಿ ಅಂತ ನಂಬಕ್ಕೆ ಆಗಲ್ಲ. ಯಾಕೆಂದ್ರೆ ನಮ್ ಸುಬ್ಬಿ ಅಜ್ಜಿ ಏನು ತಿಂಡಿ ತಂದು ಕೊಡಲ್ಲ. ಏನಾದ್ರೂ ತಗೊಂತೀವಿ, ದುಡ್ಡು ಕೊಡೆ ಅಜ್ಜಿ ಅಂದ್ರೆ ದುಡ್ಡು ಕೂಡ ಬಿಚ್ಚಲ್ಲ, ಗೊತ್ತಾ? ನೀವೆಷ್ಟು ಒಳ್ಳೆಯವರು. ನಮ್ಗಳನ್ನ ಪಿಜ್ಜಾ ಅಂಗಡಿ ಕರ್ಕೊಂಡು ಹೋಗ್ತೀರಾ, ಪಿಜ್ಜಾ ಕೊಡಿಸ್ತೀರಾ, ನಮಗೋಸ್ಕರ ಫಾರಿನ್ ಇಂದ ಗಿಫ್ಟ್ ಕೂಡ ತಂದೀರಾ. ಅದು ಅಲ್ದಲೆ ನನಗೋಸ್ಕರ ಇಷ್ಟ ಅಂತ ಸ್ಟ್ರಾಬೆರಿ ಕೇಕ್ ತಂದು ಕೊಟ್ಟಿದ್ದೀರಾ. ನೀವಂತೂ ತುಂಬಾ ಒಳ್ಳೆಯವರು ಆಂಟಿ, ತುಂಬಾ ಥ್ಯಾಂಕ್ಸ್. ನಮ್ ಸುಬ್ಬಿ ಅಕ್ಕಯ್ಯನು ಬಹಳ ಒಳ್ಳೆಯವಳು. ಅವಳು ಕೂಡ ತುಂಬಾ ಪ್ರೀತಿ ಮಾಡ್ತಾಳೆ ನಿಮ್ಮನ್ನೆಲ್ಲ. ಆದ್ರೆ ಅವಳೊಂಚೂರು ಸ್ಟ್ರಿಕ್ಟ್ ಅಷ್ಟೇ. ನೀವೆಲ್ಲ ಆರಾಮಾಗಿ ಕುತ್ಕೊಂಡು ಸ್ಟ್ರಾಬೆರಿ ಕೇಕ್ ತಿನ್ನಿ. ನಾನು ಮನೇಲಿರೋರು ಎಲ್ಲರಿಗೂ ಕೂಡ ಕೇಕ್ ತಗೊಂಡೋಗಿ ಕೊಡ್ತೀನಿ, ಆಯ್ತಾ? ಸೂಪರ್ ಆಗಿತ್ತು. ಈ ಚುಪ್ಪಿ, ಯಾಕೆ ಇನ್ನು ನಿನ್ ಪ್ಲೇಟ್ ಅಲ್ಲಿರೋ ಕೇಕ್ ಅನ್ನು ಖಾಲಿ ಮಾಡಿಲ್ಲ? ತಿನ್ನು ಬೇಗ. ಗಿರೀಶ, ನಾನು ಈ ಕೇಕ್ ಜೊತೆ ಸೆಲ್ಫಿ ತಗೋಬೇಕು. ಕೇಕ್ ನ ಹಾಗೆ ಸ್ವಲ್ಪ ಹೊತ್ತಿಟ್ಕೊಂಡು ಅದನ್ನ ನೋಡಿ ಆಮೇಲೆ ತಿಂತೀನಿ ಕಣೋ. ಅಯ್ಯೋ, ನಿನ್ನ ಕೇಕ್ ನ ಸೆಲ್ಫಿ ತಗೊಂಡಾದ್ಮೇಲೆ ತಿನ್ನು, ಅದನ್ನ ಯಾಕೆ ಇಡ್ತೀಯಾ? ಬಕಾಸುರನ್ ತರ ಆಂಟಿ ಕೊಟ್ಟಿದ್ದ ಕೇಕ್ ನ ಒಂದೇ ಸಲ ದಿವ್ವ ತರ ತಿಂದಾಕ್ಬಿಟ್ಟೆ ಅಲ್ವಾ? ಈಗ ನೋಡ್ತಿರು, ನನ್ ಕೇಕ್ ನಂಗೆ ಸಂಜೆವರೆಗೂ ಇಟ್ಕೊಂಡು ನಿನ್ ಬಾಯಲ್ಲಿ ನೀರ್ ಸುರಿದೋಗೋ ತರ ಮಾಡ್ತೀನಿ. ನಿನ್ ಮುಂದೆನೆ ಕೇಕಿನ ಪ್ಲೇಟ್ ಇಟ್ಕೊಂಡು ಓಡಾಡ್ತಿರ್ತೀನಿ, ಚೂರ್ಚೂರೆ ಅಂತ ನೆಕ್ಕೊಂಡು ತಿಂತೀನಿ. ಫುಲ್ಲು ತಿಂದೆ ಮುಗ್ಸಲ್ಲ, ರಾತ್ರಿವರೆಗೂ ಊಟ ಮಾಡೋವರೆಗೂ ಕೇಕ್ ತೋರಿಸ್ತೀನಿ ನಿನಗೆ, ಹೊಟ್ಟೆ ಉರಿಸ್ತೀನಿ. ನನ್ನನ್ನೇ ಆಡ್ಕೊಳಕ್ ಬರ್ತೀಯಾ? ಹೆಂಗೆ? ಸೂಪರ್ ಐಡಿಯಾ ತಾನೇ? ಇಡೀ ದಿನ ಕೇಕ್ ಇಟ್ಕೊಂಡು ನಿನ್ನ ಹೊಟ್ಟೆ ಉರಿಸ್ತೀನಿ, ನೋಡ್ತಿರು ಹೆಂಗ್ ಒಂದೇ ಸಲ ತಿಂದಾಕ್ಬಿಟ್ಟ. ಅಯ್ಯೋ ನಿನ್ನ, ಲೇ ಚುಪ್ಪಿ, ಯಾಕೆ ಈ ತರ ಕೆಟ್ಟ ಬುದ್ಧಿ ಮಾಡ್ತೀಯಾ? ನೀನ್ ಇವಾಗ್ಲೇ ತಿನ್ಲಲ್ಲ ಅಂತ ಹೇಳಿದಿದ್ರೆ ನಾನು ಕೂಡ ಹಂಗೆ ಇಟ್ಕೊಂತಿದ್ದೆ ಕೇಕನ್ನ. ನಾನು ಕೂಡ ಸಂಜೆವರೆಗೂ ಇಟ್ಕೊಂಡು ನಿನ್ ಜೊತೆನೆ ತಿಂತಿದ್ದೆ. ಇವಾಗ ನಾನು ತಿನ್ನೋವರೆಗೂ ನೋಡ್ಬಿಟ್ಟು ನಿನ್ ಕೇಕ್ ನಂಗೆ ಉಳಿಸ್ಕೊಂಡು ಹೊಟ್ಟೆ ಉರಿಸ್ತೀಯೇನೆ ನನಗೆ. ಸಂಜೆವರೆಗೂ ಈ ಕೇಕ್ ನನ್ನ ಕಣ್ಮುಂದೆನೆ ಇಟ್ಕೊಂತೀಯಾ? ಹೌದು, ಬೇರೆ ಎಲ್ಲ ಆಡ್ಕೊಳಕ್ ಬರ್ತೀಯಾ? ನನ್ನ ಕಾಲಲ್ಲಿ ಯಾಕೆ ಬರ್ತೀಯಾ? ಓದ್ಕೊಂತಿಲ್ಲ, ಮೊಬೈಲ್ ನೋಡ್ತೀನಿ, ಅಜ್ಜಿಗೆ ಹೇಳ್ಕೊಡ್ತೀನಿ, ನಮ್ಮ ಅಮ್ಮಂಗೆ ಹೇಳ್ಕೊಡ್ತೀನಿ ಮೊಬೈಲ್ ಇಟ್ಕೊಳ್ಳೋದ್ನ ಅಂತ ಅನ್ಬಿಟ್ಟು. ಅದಕ್ಕೆ ನಿನಗೆ ಹಿಂಗೆ ಬುದ್ಧಿ ಕಲಿಸ್ತೀನಿ, ನೋಡ್ತಿರು. ಇಡೀ ದಿನ ಕೇಕ್ ನಿನ್ ಕಣ್ಮುಂದೆನೆ ತೋರಿಸ್ತಾ ಚುಚೂರೆ ಚುಚೂರೆ ತಿಂತೀನಿ, ಹಂಗೆ ಮಾಡ್ತೀನಿ ನೋಡು. ಯಾಕೋ ವಾಶ್ರೂಮಿಗೆ ಹೋಗ್ಬೇಕು ಅನ್ನಿಸ್ತಿದೆ. ಇರು, ಈಗಲೇ ವಾಶ್ರೂಮಿಗೆ ಹೋಗ್ಬಿಟ್ಟು ಬಂದು ತಿಂತೀನಿ. ನಿನಗೆ ತೋರಿಸ್ಕೊಂಡು ತಿಂತೀನಿ. ನನ್ನ ಹೊಟ್ಟೆನೆ ಉರಿಸ್ತೀಯೇನೆ ಚುಪ್ಪಿ? ನನಗೆ ತೋರಿಸ್ಕೊಂಡು ಕೇಕ್ ತಿಂತೀಯಾ? ಈ ಕೇಕನ್ನ ಸಂಜೆವರೆಗೂ ಇಟ್ಕೊಂಡು ನನ್ನ ಹೊಟ್ಟೆ ಉರಿಸ್ಬೇಕು ಅಂತ ಡಿಸೈಡ್ ಆಗಿದೆಯಲ್ಲ? ಈಗಲೇ ಈ ಕೇಕಿನ ಗತಿ ಏನ್ ಮಾಡ್ತೀನಿ ಅಂತ ನೋಡ್ತಿರು. ಕೇಕನ್ನೇನ ತಿಂದು ಮುಗಿಸ್ಬಿಟ್ಟೆ, ಆದ್ರೆ ನೀನ್ ಇವತ್ತು ಇಡೀ ದಿನ ವಾಶ್ರೂಮ್ ಅಲ್ಲೇ ಇರೋ ತರ ಮಾಡ್ತೀನಿ, ನೋಡ್ತಿರು. ಏನ್ ಮಾಡ್ಲಿ? ಹಾ, ಒಳ್ಳೆ ಐಡಿಯಾ ಸಿಕ್ತು, ಹಂಗೆ ಮಾಡ್ತೀನಿ. ಮನೆ ಹೊರಗಡೆ ಇರೋ ವಾಟರ್ ವಾಲ್ ನ ಆಫ್ ಮಾಡ್ತೀನಿ. ಚುಪ್ಪಿ ಹೆಂಗು ವಾಶ್ರೂಮ್ ಅಲ್ಲೋ ಕೂತಿದ್ದಾಳೆ. ನೀರೇ ಬರ್ಲಿಲ್ಲ ಅಂದ್ರೆ ಹೆಂಗ್ ತೊಳ್ಕೊಂತಾಳೆ, ಹೆಂಗ್ ಆಚೆ ಬರ್ತಾಳೆ? ವಾಶ್ರೂಮ್ ಅಲ್ಲೇ ಕುತ್ಕೊಂಡು ಯಾರಾದ್ರೂ ನೀರ್ ಆನ್ ಮಾಡಿ, ನೀರಿಲ್ಲ ಅಂತ ಕಿರ್ಚಾಡ್ತಾ ಕುತ್ಕೋಬೇಕು. ಹಂಗೆ ಮಾಡ್ತೀನಿ ಅವಳಿಗೆ. ಇಲ್ಲೇ ಇದೆ ವಾಲು, ಇದನ್ನ ಆಫ್ ಮಾಡಿದ್ರೆ ಇಡೀ ಮನೇಲಿ ನೀರೇ ಬಂದಾಗೋಗ್ಬಿಡುತ್ತೆ. ಅವಾಗ ಚುಪ್ಪಿ ವಾಶ್ರೂಮ್ ಅಲ್ಲೇ ಫಿಕ್ಸ್ ಆಗ್ಬಿಡ್ತಾಳೆ. ವಾಲ್ ಏನೋ ಆಫ್ ಮಾಡಿದ್ದಾಯ್ತು, ಆದ್ರೆ ಮನೆ ಒಳಗಡೆ ಹೋದ್ರೆ ಕೇಕ್ ಯಾಕೋ ತಿಂದೆ ಅಂತ ಮತ್ತೆ ನನ್ನ ಜೊತೆ ಫೈಟಿಂಗ್ ಮಾಡ್ತಾಳೆ. ನಾನು ಇವಾಗ್ಲೇ ನನ್ನ ಫ್ರೆಂಡ್ ಜೊತೆ ಏನಾದ್ರೂ ಕ್ರಿಕೆಟ್ ಆಟಾಡಕ್ ಹೋಗ್ಬಿಡ್ತೀನಿ. ಅಯ್ಯೋ, ಏನಿದು ನೀರೇ ಬರ್ತಿಲ್ಲ, ಫ್ಲಶ್ ಮಾಡೋಣ
ಪೇಪರು ಟಿಶ್ಯೂ ಪೇಪರ್ ಅಲ್ಲಿ ಒರೆಸ್ಕೋ. ಏನು ಟಿಶ್ಯೂ ಪೇಪರ್ ಅಲ್ಲಿ ಒರೆಸ್ಕೊಳ್ಳೋದಾ? ನೀರಲ್ಲಿ ತೊಳ್ಕೋಬೇಕಪ್ಪ, ನೀರೇ ತಂದ್ಕೊಡಿ ಆಂಟಿ. ಏನಾಗಲ್ಲ ಪುಟ್ಟ, ಫಾರಿನ್ ಅಲ್ಲೆಲ್ಲ ನೀರಿನ ಪ್ರಾಬ್ಲಮ್ ಇದೆ, ಅದಕ್ಕೆ ನೀರು ವೇಸ್ಟ್ ಆಗುತ್ತೆ ಅಂತ ಟಿಶ್ಯೂ ಪೇಪರ್ ಅಲ್ಲೇ ಒರೆಸ್ಕೊಳ್ಳೋದು. ತಗೋ, ನಾನು ಕೂಡ ಫಾರಿನ್ ನಲ್ಲಿ ಇದ್ದಾಗ ಟಿಶ್ಯೂ ಪೇಪರೇ ಯೂಸ್ ಮಾಡ್ತಿದ್ದಿದ್ದು. ಇವಾಗ ವಾಟರ್ ಪ್ರಾಬ್ಲಮ್ ಆಗಿದೆ ಅಲ್ವಾ, ಅದಕ್ಕೆ ಇದು ಒಂದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡು ಇವತ್ತು. ಅಯ್ಯೋ ಎಂತ ಗತಿ ಬಂದ್ಬಿಡ್ತಪ್ಪ, ಫಾರಿನ್ ತರ ಟಿಶ್ಯೂ ಪೇಪರ್ ಯೂಸ್ ಮಾಡೋ ತರ ಆಗೋಯ್ತು ನನ್ನ ಕತೆ. ಅಮ್ಮ ಇದ್ದಿದ್ರೆ ಹೇಗಾದ್ರೂ ನೀರು ಕೊಡ್ತಿದ್ರು. ಈ ಫಾರಿನ್ ರಿಟರ್ನ್ ಆಂಟಿ ನಂಗೆ ಟಿಶ್ಯೂ ಪೇಪರ್ ಕೊಟ್ಬಿಟ್ರು. ಇವಾಗ ಏನು ಮಾಡಕ್ಕಾಗಲ್ಲ, ಈ ಟಿಶ್ಯೂ ಪೇಪರೇ ನನಗೆ ಗತಿ. ನನ್ ಕೇಕ್ ಎಲ್ಲೋಯ್ತು? ವಾಶ್ರೂಮ್ ಅಲ್ಲಿ ನೀರಿಲ್ಲ, ಇಲ್ಲಿ ಪ್ಲೇಟ್ ಅಲ್ಲಿ ಬಂದು ನೋಡಿದ್ರೆ ನನ್ ಪಾಲಿನ ಕೇಕ್ ಇಲ್ಲ. ಇದೆಲ್ಲ ಗಿರೀಶಂದೇ ಕೆಲಸ. ನಾನು ವಾಶ್ರೂಮ್ ಅಲ್ಲೇ ಇರೋ ತರ ಮಾಡಿ ಮೆಲ್ಲೆ ನನ್ನ ಕೇಕ್ ತಿನ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಅವ್ನು ಸಿಗ್ಲಿ ನನ್ನ ಕೈಗೆ, ಅವನಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಯಾಕೆ ಚುಪ್ಪಿ ಅಳ್ತಾ ಇದೀಯಾ? ಆಂಟಿ ಆಂಟಿ ನೋಡಿ ಗಿರೀಶ ಎಂತ ಕೆಲಸ ಮಾಡಿದಾನೆ ಅಂತ. ಅವನ ಪಾಲಿನ ಕೇಕ್ನ ಅವನೇ ತಿನ್ಕೊಂಡು ನನ್ನ ಕೇಕು ಕೂಡ ಅವನೇ ತಿನ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ನಾನು ವಾಶ್ರೂಮ್ ಅಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ವಾಲನ್ನ ಅವನೇ ಆಫ್ ಮಾಡಿರೋದು ಅನ್ಸುತ್ತೆ ಆಂಟಿ. ಅಯ್ಯೋ ತಲೆಹಟೆ ಹುಡುಗ, ನೋಡಕ್ ಒಳ್ಳೆ ಸಾಫ್ಟ್ ಆಗಿ ಕಾಣಿಸ್ತಾನೆ. ಇಂಥ ತಲೆಹಟೆ ಮಾಡಿದಾನಾ? ಬೇಜಾರ್ ಮಾಡ್ಕೋಬೇಡ ಚುಪ್ಪಿ ಪುಟ್ಟ, ಬಾ ನಾನು ಇವಾಗ್ಲೇ ನಿನ್ನನ್ನ ಬೇಕ್ರಿ ಕರ್ಕೊಂಡೋಗಿ ನಿನ್ಗೋಸ್ಕರ ಚಿಪ್ಸು, ಚಾಕ್ಲೇಟು, ಕೇಕು, ಆಮೇಲೆ ನಿನ್ಗೆ ಏನೇನು ಇಷ್ಟ ಅದನ್ನೆಲ್ಲ ಕೊಡಿಸ್ತೀನಿ ಆಯ್ತಾ? ಗಿರೀಶಂಗೆ ನಾನು ಏನು ಕೊಡ್ಸಲ್ಲ, ಬಾ ಚುಪ್ಪಿ ನಿಂಗೊಬ್ಳಿಗೆ ಕೊಡಿಸ್ತೀನಿ. ಆಂಟಿ ಆಯ್ತು, ನನಗೆ ಚಿಪ್ಸು, ಚಾಕ್ಲೇಟು, ಆಮೇಲೆ ಪಪ್ಸು, ಕೇಕು ಎಲ್ಲ ಕೊಡ್ಸಿ ಆಯ್ತಾ? ನಡಿ ಪುಟ್ಟ, ನಾನು ನಿಂಗೊಬ್ಳಿಗೆ ಎಲ್ಲಾನು ಕೊಡಿಸ್ತೀನಿ. ನಡಿ ಇವಾಗ್ಲೇ ಹೋಗೋಣ. ಅಯ್ಯೋ ದೇವ್ರೇ, ಏನಿದು ಹಿಂಗೆ ಯಾಮಾರ್ಬಿಟ್ಟೆ ನಾನು. ಇವರಿಬ್ರು ಸೇರ್ಕ